ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ರವಿ ಅಂತ. ಅವನು ಹೆಂಗೆ ಅಂದರೆ ಯಾವುದಾದ್ರೂ ಕೆಲಸ ತಗೊಂಡ್ರೆ ಅವನಿಗೆ ಏನು ಲಾಭ ಆಗತ್ತೆ ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ದ. ಬೇರೆಯವ್ರಿಗೆ ತೊಂದರೆ ಆಗತ್ತೋ ಇಲ್ವೋ ಅದು ಯೋಚನೆ ಕೂಡ ಬರ್ತಾ ಇರಲಿಲ್ಲ ಅವನಿಗೆ. ಆ ಊರಿನ ಜನರು ಹೆಂಗೆ ಅಂದರೆ ವೀಕ್ಷಕರೇ, ತುಂಬ ಒಳ್ಳೆಯವರು. ಬಡತನ ಇದ್ದರೂ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಈ ರವಿ ಹಾಗಲ್ಲ ವೀಕ್ಷಕರೇ. ಊರಿನಲ್ಲಿರೋರೆಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿರ್ತಾರೆ. ಏನಕ್ಕೆ ಬೇಕು? ತಮ್ಮ ಕೆಲಸ ತಾವು ನೋಡ್ಕೊಂಡಿರೋದಲ್ಲ, ಬೇರೆಯವ್ರಿಗೆ ಸಹಾಯ ಮಾಡೋದಂತೆ, ಸಹಾಯ ಮಾಡಿಲ್ಲ ಅಂದೆ ಅವ್ರ ಬಗ್ಗೆ ಮಾತಾಡೋದಂತೆ. ಥು, ಏನಪ್ಪ ಇದೆಲ್ಲ? ನಾ ಇಲ್ಲಿರಬೇಕು ಅಂದರೆ ಒಂದು ಸ್ವಲ್ಪ ಆದರೂ ಸಹಾಯ ಮಾಡಲೇಬೇಕು. ನಾಟಕ ಆದರೂ ಸ್ವಲ್ಪ ಹಾಗೋ ಹೀಗೋ ಮಾಡೋಣ ಅಂತ ಅಂದ್ಕೊಂಡ. ಅವನಿಗೆ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇತ್ತು. ಏನಪ್ಪ ಅಂದರೆ ಒಂದು ದ್ವೀಪಕ್ಕೆ ಹೋಗಿ ಆರಾಮಾಗಿ ಶಾಂತಿಯಾಗಿ ಇರಬೇಕು ಅಂತ. ಈ ಊರು ಜಂಜಾಟ, ಜನರು ಇವ್ರುಗಳನ್ನೆಲ್ಲ ನೋಡದೆ ನೆಮ್ಮದಿಯಿಂದ ನಾನು ನನ್ನ ಜೀವನವನ್ನು ಸಾಗಿಸ್ಬೇಕು, ಯಾರಿಗೂ ಸಹಾಯ ಮಾಡದೆ ಎಲ್ಲ ದುಡ್ಡು ನನಗೇ ಇರೋಂಗೆ ಆಗಬೇಕು ಅಂತ. ಅದಕ್ಕೆ ಅವನು ಒಂದು ನಿರ್ಧಾರಕ್ಕೆ ಬಂದು 25 ವರ್ಷ ತುಂಬೋದ್ರ ಒಳಗಡೆ ಅವನು ಶ್ರೀಮಂತನಾಗಿ ಆ ಊರನ್ನ ಬಿಡಬೇಕು ಅಂತ. ಅವನು ಅಂದ್ಕೊಂಡಂಗೆ ವೀಕ್ಷಕರೇ, 25 ವರ್ಷ ಆಗೋದ್ರ ಒಳಗಡೆ ಅವನು ಶ್ರೀಮಂತ ಆಗಿದ್ದ. ರಾತ್ರಿ ರಾತ್ರಿ ಆ ಊರನ್ನ ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಆ ಊರನ್ನ ಬಿಟ್ಟು ಹೋದ. ಈ ಜನರು ಸಾವಾಸ ಸಾಕಪ್ಪ, ನನಗಿನ್ನ ನೆಮ್ಮದಿ ಸಿಗತ್ತೆ ಅಂತ ಅಂದ್ಬಿಟ್ಟು ಒಂದು ದ್ವೀಪಕ್ಕೆ ಹೋಗೋಕ್ಕೆ ಒಂದು ಹಡಗನ್ನು ತಗೊಂಡು ಹೋದ. ಅವನ ಜೊತೆ ಇದ್ದಿದ್ದ ಎಲ್ಲ ಬಟ್ಟೆ ಬರೆ ಹಣ ಎಲ್ಲದನ್ನು ತಗೊಂಡು ಹೋದ. ಪ್ರಯಾಣ ಶುರು ಮಾಡಿದಾಗ ಅವನಿಗೆ ತುಂಬ ಖುಷಿ ಇತ್ತು. ಎಷ್ಟು ಚೆನ್ನಾಗಿದೆ ಈ ವಾತಾವರಣ, ಈ ಪ್ರಕೃತಿ, ಇದೆಲ್ಲ ಒಬ್ಬನೇ ಒಬ್ಬ ಎಷ್ಟು ಚೆನ್ನಾಗಿ ಅನುಭವಿಸ್ಬೋದಲ್ವಾ. ಯಾವ ಊರಿನ ಜಂಜಾಟ ಇಲ್ಲ, ಯಾರ ಜನರ ಜಂಜಾಟ ಇಲ್ಲ, ಏನೂ ಇಲ್ಲ, ನೆಮ್ಮದಿಯಿಂದ ಇರ್ಬೋದು ಅಂತ ಖುಷಿಲಿ ತೇಲಾಡ್ತಿದ್ದ ವೀಕ್ಷಕರೇ. ಸ್ವಲ್ಪ ಹೊತ್ತಿನವರೆಗೂ ಆ ಕಡೆ ಈ ಕಡೆ ಎಲ್ಲದನ್ನು ನೋಡಿ ಖುಷಿಯಿಂದ ಇರ್ತಿದ್ದ. ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಒಂಥರ ತಲೆ ಭಾರ ಸ್ಟಾರ್ಟ್ ಆಯಿತು, ನೆಗಡಿ ಸ್ಟಾರ್ಟ್ ಆಯಿತು. ಆ ಶೀತಕ್ಕೆ, ಆ ಚಳಿ ಗಾಳಿಗೆ ಅವನಿಗೆ ಒಂಥರ ಅವನ ದೇಹದಲ್ಲಿ ಅನಾರೋಗ್ಯ ಕಾಣಿಸ್ಕೊಂತು. ಅವನು ಏನೇ ಪ್ರಯತ್ನ ಮಾಡಿದ್ರೂ ಔಷಧಿ ಅಂತೂ ಸಿಗಲ್ಲ, ಇದನ್ನು ಅನುಭವಿಸ್ಲೇಬೇಕು ಅಂತ ಸೈಲೆಂಟಾಗಿ ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟ. ಪಕ್ಕದಲ್ಲಿ ಒಂದು ಹಡಗು ಬಂದ್ಬಿಟ್ಟು ರವಿ ಹಡಗಿಗೆ ದಾಳಿ ಮಾಡಿ ಅವನ ಹತ್ರ ಇದ್ದಿದ್ದ ಎಲ್ಲ ಹಣನ ಕಿತ್ಕೊಂಡು ಹೋದರು. ಅವನಿಗೆ ಅನಾರೋಗ್ಯ ಇದ್ದಿದ್ದ ಪರಿಸ್ಥಿತಿನಲ್ಲಿ ಅವನಿಗೆ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವನು ತುಂಬ ಬೇಜಾರು ಮಾಡ್ಕೊಂಡ. ಇಷ್ಟು ವರ್ಷ ನಾನು ಕಷ್ಟಪಟ್ಬಿಟ್ಟು ದುಡ್ದಿದ್ದು ಎಲ್ಲ ದುಡ್ಡು ಹೊಟ್ಟೋಯ್ತಲ್ಲಪ್ಪ, ನಾನೇನಪ್ಪ ಮಾಡಲಿ ಅಂತ ಅವನಿಗೆ ತುಂಬ ಬೇಜಾರಾಗೋಯ್ತು. ಹಾಗೆ ಕೋಪನೂ ಬಂತು ಅವ್ರಗಳ ಮೇಲೆ. ಅದೇ ತೀರಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹೊರಟೋಗಿದ್ರು ವೀಕ್ಷಕರೇ. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಒಂದು ದೊಡ್ಡ ಚಂಡಮಾರುತ ಏರತ್ತೆ. ಅದರಿಂದ ಅವನ ಹಡಗು ತುಂಬ ಈ ಕಡೆ ಆ ಕಡೆ ಹೋಗಿ ಕೆಟ್ಟ ಪರಿಸ್ಥಿತಿಯಲ್ಲಿ ಅವನು ಬರ್ತಾನೆ. ಸಹಾಯ ಮಾಡೋಕ್ಕೆ ಒಬ್ಬರೂ ಇರಲ್ಲ. ಅವನು ಒಬ್ಬಂಟಿಯಾಗಿ ಆ ಕಷ್ಟನ ಅನುಭವಿಸ್ತಾ ಇರ್ತಾನೆ. ಆವಾಗ ಅವನಿಗೆ ಒಂದು ದೊಡ್ಡ ಸತ್ಯದ ಅರಿವಾಗತ್ತೆ ವೀಕ್ಷಕರೇ. ದೇವರಿಗೆ ಬೇಡ್ಕೊತಾನೆ, ದಯವಿಟ್ಟು ನನ್ನ ಕಾಪಾಡು, ನಾನು ತುಂಬ ಚೆನ್ನಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಥರ ಮಾಡಿದ್ದು ತಪ್ಪು, ನನ್ನ ಜನರನ್ನು ನಾನು ಬಿಟ್ಬಿಟ್ಟು ಬಂದಿದ್ದೀನಿ, ಅವ್ರಿಗೆ ಮೋಸ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು, ನಾನು ಅವ್ರಿಗೆಲ್ಲ ಹೋಗಿ ಕ್ಷಮೆ ಕೇಳಬೇಕು, ದಯವಿಟ್ಟು ಕ್ಷಮಿಸ್ಬಿಡು ತಂದೆ ಅಂತ ಹರಿನಾಮ ಸ್ಮರಣೆ ಮಾಡಿಕೊಂಡು ಇರ್ತಾನೆ. ಸ್ಮರಣೆ ಮಾಡ್ತಿದ್ದಂಗೆ ಆ ಒಂದು ಚಂಡಮಾರುತ ನಿಂತೇ ಹೋಗುತ್ತೆ. ಅವನ ತಪ್ಪು ಅರಿವಾಗಿ ಅವನು ವಾಪಸ್ ಆ ಊರಿಗೆ ಹೋಗ್ತಾನೆ. ಆ ಊರಲ್ಲಿರೋರು ಎಲ್ಲರೂ ತುಂಬ ಗಾಬರಿ ಆಗ್ತಾರೆ. ಅಯ್ಯೋ, ಏನೋ ಆಯ್ತು ನಿನಗೆ, ಎಲ್ಲೋ ಹೋಗಿದ್ದೆ ನೀನು, ಎಷ್ಟು ಭಯ ಆಗಿದ್ದು ಗೊತ್ತಾ ಅಂತ ಪ್ರತಿಯೊಬ್ಬರು ತುಂಬ ಪ್ರೀತಿಯಿಂದ ಅವನನ್ನು ಸ್ವಾಗತ ಮಾಡ್ತಾರೆ. ಅವರೆಲ್ಲರ ಮುಂದೆನೂ ಅವನು ಕಾಲಿಗೆ ಬಿದ್ದು, ಅವರೆಲ್ಲರ ಕಾಲಿಗೂ ಬಿದ್ದು ಕ್ಷಮೆ ಕೇಳ್ತಾನೆ. ನಾನು ಇಂಥ ದೊಡ್ಡ ತಪ್ಪು ಮಾಡೋಕ್ಕೆ ಹೋಗಿದ್ದೆ, ನಾನು ನಿಮ್ಮನ್ನೆಲ್ಲರನ್ನೂ ಬಿಡೋಕ್ಕೆ ಹೋಗಿದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಆಗ ಅಯ್ಯೋ, ತಪ್ಪಿನ ಅರಿವಾಯ್ತಲ್ಲ ನಿನಗೆ, ಅಷ್ಟೇ ಸಾಕು, ನಮಗೇನೋ ಬೇಡ, ನನಗಲ್ಲ ಕ್ಷಮೆ ಕೇಳಬೇಕಾಗಿರೋದು, ಆ ದೇವರಿಗೆ ಕ್ಷಮೆ ಕೇಳು, ಹಾಗೆ ಅವನಿಗೆ ಅವನ ನಾಮಸ್ಮರಣೆ ಮಾಡ್ಕೊಂಡಿರು, ನಿನ್ನ ಬದುಕು ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ವೀಕ್ಷಕರೇ, ಇದೇ ನಮ್ಮ ದಾಸರು ಒಂದು ಉಗಾಭೋಗದಲ್ಲಿ ಹೇಳಿರೋದು. ಭವವೆಂಬ ಅಡವಿಯಲ್ಲಿ ತಾಪತ್ರಯದಿ ಸಿಲುಕಿ ಭಯಗೊಳ್ಳದಂತೆ ಗೆಲ್ಲುವುದಕ್ಕೆ ಶ್ರೀಹರಿನಾಮ ಹೊರತಾಗಿ ಮತ್ತುಂಟೆಯನ್ನ ಮನವ ನಿನ್ನ ಚರಣದಲ್ಲಿಟ್ಟು ಸಲಹೋ ರಂಗವಿಠಲ ರಂಗವಿಠಲ ಅಂತ. ಭವವೆಂಬ ಅಡವಿಯಲ್ಲಿ ಅಂತ ಅಂದರೆ ಈ ಒಂದು ಜೀವನ
ಅಥವಾ ಒಂದು ಸಂಸಾರ ಒಂದು ದಟ್ಟವಾದ ಕಾಡಿಗೆ ಹೋಲಿಸಲಾಗಿದೆ. ಕಾಡಿನಲ್ಲಿ ಹೋದಾಗ ನಾವು ಹೇಗೆ ದಾರಿ ತಪ್ಪುತ್ತೀವೋ, ಈ ಒಂದು ಜೀವನದ ಜಂಜಾಟದಲ್ಲೂ ಮನುಷ್ಯರು ದಾರಿ ತಪ್ಪೋದು ತುಂಬ ಸಹಜ ಅಂತ ಹೇಳಿದ್ದಾರೆ. ಮುಂದೆ ತಾಪತ್ರಯದಿ ಸಿಲುಕಿ ಅಂತ ಅಂದರೆ, ತಾಪತ್ರಯ ಅಂದರೆ ಇಲ್ಲಿ 3 ಬಗೆಯ ಕಷ್ಟಗಳು ಬರುತ್ತೆ ವೀಕ್ಷಕರೇ. ಜೀವನದಲ್ಲಿ ಎದುರಾಗುವ 3 ಬಗೆಯ ಕಷ್ಟಗಳನ್ನ ದಾಸರು ಹೇಳ್ತಿದ್ದಾರೆ. ಆ 3 ಬಗೆಯ ಕಷ್ಟಗಳು ಏನಂದ್ರೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಅಂದರೆ ಆಧ್ಯಾತ್ಮಿಕ ಅಂದರೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟುವಂತಹ ಒಂದು ಕಾಯಿಲೆ ಅಥವಾ ನೋವುಗಳನ್ನ ಆಧ್ಯಾತ್ಮಿಕ ಅಂತ ಅಂತೀವಿ. ಆದಿ ಭೌತಿಕ ಅಂದರೆ ಇತರ ಪ್ರಾಣಿ ಮತ್ತು ಮನುಷ್ಯರಿಂದ ಉಂಟಾಗುವಂತಹ ಒಂದು ತೊಂದರೆಯನ್ನು ನಾವು ಆದಿ ಭೌತಿಕ ಅಂತ ಕರಿತೀವಿ. ಆದಿ ದೈವಿಕ ಅಂತ ಅಂದರೆ ಪ್ರಕೃತಿ ವಿಕೋಪ ಅಥವಾ ವಿಧಿಯಾಟದಿಂದ ಬರುವ ಒಂದು ಕಷ್ಟಗಳನ್ನ ನಾವು ಆದಿ ದೈವಿಕ ಅಂತ ಕರಿತೀವಿ. ಭಯಗೊಳ್ಳದೆ ಗೆಲ್ಲುವುದಕ್ಕೆ ಅಂದರೆ ಈ ಕಷ್ಟಗಳನ್ನ ಕಂಡು ಹೆದರಿ ಹೋಗದೆ ಅವುಗಳನ್ನ ಧೈರ್ಯವಾಗಿ ಎದುರಿಸ್ಬೇಕು, ಅದನ್ನು ಗೆಲ್ಲಬೇಕು. ಅದು ಹೇಗೆ ಸಾಧ್ಯ? ಶ್ರೀ ಹರಿನಾಮ ಹೊರತಾಗಿ ಮತ್ತುಂಟೆ ಎನ್ನ ಮನವ ನಿನ್ನ ಚರಣದಲ್ಲಿಟ್ಟು ಸಲಹೋ ರಂಗವಿಠಲ ಅಂತ ಹೇಳ್ತಾರೆ. ಅಂದರೆ ಭಯಗೊಳ್ಳದೆ ಕಷ್ಟಗಳನ್ನ ಎದುರಿಸ್ಬೇಕಾದ್ರೆ ಶ್ರೀಹರಿ ನಾಮಸ್ಮರಣೆ ಮಾಡಲೇಬೇಕು. ಶ್ರೀಹರಿ ನಾಮಸ್ಮರಣೆ ಮಾಡಿದ್ರೆ ಭಗವಂತ ನಮ್ಮ ನಾಮಸ್ಮರಣೆಯನ್ನು ಕೇಳಿ ಅವನು ನಮ್ಮ ಕಷ್ಟಗಳನ್ನೆಲ್ಲದನ್ನು ದೂರ ಮಾಡ್ತಾನೆ. ಇದೇ ನಮ್ಮ ದಾಸರು ಹೇಳಿರೋದು. ಎನ್ನ ಮನವ ನಿನ್ನ ಚರಣದಲ್ಲಿಟ್ಟು ಸಲಹೋ ಅಂದರೆ, ಓ ರಂಗವಿಠಲನೇ, ಅಲೆದಾಡುವ ನನ್ನ ಮನಸ್ಸನ್ನು ನಿನ್ನ ಪಾದ ಕಮಲಗಳಲ್ಲಿ ಸ್ಥಿರವಾಗಿರಿಸು ಮತ್ತು ಕಾಪಾಡು ಅಂತ ಕೇಳ್ಕೊತಾರೆ. ಈ ಒಂದು ಜಗತ್ತಿನಲ್ಲಿ ವೀಕ್ಷಕರೇ, ಪ್ರತಿಯೊಬ್ಬರು ಒಂದಲ್ಲ ಒಂದು ಕಷ್ಟದಲ್ಲಿ ಇದ್ದೇ ಇರ್ತಾರೆ. ಒಬ್ಬರು ದೈಹಿಕವಾಗಿ ಕಷ್ಟ ಅನುಭವಿಸ್ತಿದ್ರೆ ಇನ್ನೊಬ್ಬರು ಆರ್ಥಿಕವಾಗಿ ಕಷ್ಟ ಅನುಭವಿಸ್ತಿರ್ತಾರೆ, ಇನ್ಯಾವುದೋ ಒಂದು ಕಷ್ಟದಲ್ಲಿ ಅನುಭವಿಸ್ತಿರ್ತಾರೆ. ಈ ಎಲ್ಲ ಕಷ್ಟಗಳು, ಯಾವುದೇ ಕಷ್ಟ ತಗೊಳ್ಳಿ, ಒಂದೇ ಒಂದು ಪರಿಹಾರ ಏನಂದರೆ ಹರಿನಾಮ ಸ್ಮರಣೆ ವೀಕ್ಷಕರೇ. ಹರಿನಾಮ ಸ್ಮರಣೆಯಿಂದ ನಿಜವಾಗ್ಲೂ ಕಷ್ಟಗಳೆಲ್ಲ ಪಾರಾಗತ್ತೆ ವೀಕ್ಷಕರೇ. ನಾವು ಎಲ್ಲ ಕಷ್ಟಗಳಿಂದನೂ ಪಾರಾಗ್ತೀವಿ. ಅರೆ ಇದೇನಪ್ಪ ಇವಳು ಹಿಂಗೆ ಹೇಳ್ತಾ ಇದ್ದಾಳೆ, ಯಾವಾಗ ನೋಡಿದ್ರು ಪ್ರತಿಯೊಂದು ವಿಡಿಯೋದಲ್ಲೂ ಹರಿನಾಮ ಸ್ಮರಣೆ ಮಾಡಿ ನಿಮ್ಮೆಲ್ಲ ಕಷ್ಟಗಳಿಂದ ದೂರ ಆಗ್ತಾರೆ, ಹಿಂಗೆ ಹೇಳ್ಕೊಂಡಿದ್ದಾಳಲ್ಲ, ಎಲ್ಲರೂ ಇವತ್ತಿಂದ ಹರಿನಾಮ ಸ್ಮರಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ಸರಿ ಹೊರಟೋಗತ್ತಾ, ಮಾಡೋಣ ಎಲ್ಲರೂ ಅಂತ ನೀವು ಅನ್ಕೋಬೋದು. ಆದರೆ ಜೀವನದಲ್ಲಿ ಹರಿನಾಮ ಸ್ಮರಣೆ ಮಾಡಿದ್ರೆ ಉದ್ಧಾರ ಆಗೋದು ಖಚಿತ ವೀಕ್ಷಕರೇ. ಯಾಕಂದರೆ ಏನಕ್ಕೆ ಇದನ್ನು ಧೈರ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅನ್ಕೊಳ್ಳಿ ವೀಕ್ಷಕರೇ, ನಿಮಗೆ ಒಂದು ಚಿಕ್ಕದಾದಂತಹ ಒಂದು ಹಣಕಾಸಿನ ತೊಂದರೆ ಆಗತ್ತೆ. ಹಣಕಾಸಿನ ತೊಂದರೆ ಆದಾಗ ಯಾರೋ ಒಬ್ಬರಿಗೆ ದುಡ್ಡು ಕೊಡಬೇಕು, ನಿಮ್ಮ ಮೇಲೆ ಜವಾಬ್ದಾರಿ ಕೂತಿದೆ, ನಿಮ್ಮ ತಲೆ ಮೇಲೆ ಜವಾಬ್ದಾರಿ ಕೂತಿರತ್ತೆ. ಒಬ್ರಿಗೆ ದುಡ್ಡು ಕೊಡಬೇಕು ಅಂತ ಮನಸ್ಸು ಹೇಳ್ತಾನೇ ಇರತ್ತೆ, ಪದೇ ಅದೇ ನಾಪಿಸ್ತಾನೇ ಇರತ್ತೆ. ಆ ಮನಸ್ಸು ಹಾಳಾಗತ್ತೆ ವೀಕ್ಷಕರೇ. ಎದುರುಗಡೆ ತುಂಬ ದಾರಿಗಳಿದ್ರು, ಸಂಪಾದನೆ ಮಾಡುವಂತಹ ಒಂದು ದಾರಿಗಳೆಲ್ಲ ಎದುರುಗಡೆ ಇದ್ದರೂ ನಿಮ್ಮ ಮನಸ್ಸು ಶಾಂತವಾಗಿ ಇರೋದಿಲ್ಲ ಅಂದರೆ ಆ ಎಲ್ಲ ದಾರಿಗಳು ಕಾಣಿಸೋದೇ ಇಲ್ಲ ವೀಕ್ಷಕರೇ ನಿಮಗೆ. ಆದರೆ ಮನಸ್ಸನ್ನು ನಿಗ್ರಹ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ವೀಕ್ಷಕರೇ. ಸುಮ್ಮನೆ ಒಂದು 5 ನಿಮಿಷ ಧ್ಯಾನ ಕೂತ್ಕೋಬೇಕು ಅಂದರೆ ತುಂಬ ಯೋಚನೆ ಬಂದು ಹೋಗ್ತಾ ಇರತ್ತೆ, ಏನೇನೋ ಯೋಚನೆ ಮಾಡ್ತಿರ್ತೀವಿ. ಆ ಒಂದು ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳೋಕ್ಕೆ ಹರಿನಾಮ ಸ್ಮರಣೆ ಮಾಡಿದ್ರೆ ಮನಸ್ಸು ನಿಗ್ರಹಗೊಳ್ಳತ್ತೆ. ಹಾಗೆ ಮನಸ್ಸು ಶಾಂತವಾಗತ್ತೆ. ನಮ್ಮ ಮನಸ್ಸು ಶಾಂತವಾದಾಗ ನಮಗೆ ಮುಂದೆ ಇರೋ ದಾರಿ ಕಾಣಿಸುತ್ತೆ. ಆವಾಗ ಆರಾಮಾಗಿ ಮಾಡ್ಬೋದಲ್ವಾ, ಆವಾಗ ನಿಮ್ಮ ಜೀವನ ಉದ್ಧಾರ ಆಗತ್ತಲ್ವಾ. ಅದೇ ವೀಕ್ಷಕರೇ, ನಾನು ಇಷ್ಟು ದಿನ ಹೇಳ್ತಾ ಇದ್ದಿದ್ದು, ಹರಿನಾಮ ಸ್ಮರಣೆ ಮಾಡೋದ್ರಿಂದ ಉದ್ಧಾರ ಆಗತ್ತೆ ಅಂದರೆ ನಮ್ಮ ಮನಸ್ಸು ಶಾಂತಿ ಮಾಡಿಕೊಂಡ್ರೆ ನಮ್ಮ ಎಲ್ಲ ಕಷ್ಟಗಳು ಆರಾಮಾಗಿ ನಾವು ಸಂಭಾಳಿಸ್ಬೋದು. ಇಷ್ಟ ಆಗಿತ್ತು ಇವತ್ತಿನ ಒಂದು ಉಗಾಭೋಗ ವೀಕ್ಷಕರೇ. ಇನ್ನು ಹೆಚ್ಚಿನ ಉಗಾಭೋಗಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ.